ನೀನು ಸಪೋಟ ಅಂದರೆ ಯಾರಿಗೆ ಬೇಕು? ನನಗೆ ಮೊಟ್ಟೆನೋ ಇಲ್ಲ ಅಂದರೆ ನಾನ್ ವೆಜ್ ತಂದಾಕ ಬಿಟ್ಬಿಟ್ಟು ಯಾವುದ್ಯಾವುದೋ ಇದನ್ನು ಕೊಡ್ತೀವಿ. ಯಾರು ತಿಂತಾರೆ ಇದನ್ನು? ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಮತ್ತು ದೇವ್ರಿಗೆ ಶೃಂಗಾರ ಮಾಡಬೇಕು ಅಂದರೆ ಬೇರೆ ಬೇರೆ ರೀತಿಲಿ ಹೂವು ಕಟ್ಟೋದೆಲ್ಲ ಕಲ್ತ್ಕೊಂಡಿದ್ದೀನಿ ನಾನು. ಹೂವು ವ್ಯಾಪಾರ ಮಾಡಿದ್ರು ನಡೆಯುತ್ತೆ ಜೀವನ, ಬಟ್ ಆದರೆ ಮಾರೋದೇ ಕಷ್ಟ ನನಗೆ. ಎಲ್ಲ ಹೊಟ್ಟೆ ಹಸ್ತಿರೋದಕ್ಕೆ ಇವಾಗ ಊಟದ ಬೆಲೆ ಗೊತ್ತಾಗ್ತದೆ. ಎಷ್ಟು ದಿನ ಊಟ ಬಿಸಾಕಿದ್ಯಾ? ಹಾಂ, ಅದಕ್ಕೆ ಊಟ ಬಿಸಾಕ್ಬಾರ್ದು. ಮಿರರಲ್ಲಿ ನೋಡ್ಕೊತಾ ಇರೋದು ಮಾಡಿ ಕಾಣಿಸ್ತೀನಿ ನಾನು. ನಮ್ಮ ಪೂರ್ವಿ ಇವತ್ತು ಕ್ಯಾಮ್ರಾಮ್ಯಾನ್ ಆಗಿ ಎಲ್ಲ ಆ್ಯಂಗಲಿಂದನೂ ವೀಡಿಯೋ ಮಾಡ್ತಾಯಿದ್ದಾನೆ. ಅವ್ನು ಮಾಡ್ತಾರೋ ವೀಡಿಯೋಗೋಸ್ಕರ ಆದ್ರೂ ನೀವು ಒಂದು ಕಮೆಂಟ್ ಹಾಕಬೇಕು ಈ ವಿಡಿಯೋಗೆ, ಮತ್ತು ಈ ವಿಡಿಯೋಗೆ ಲೈಕ್ ಕೊಡಿ ನಿಮ್ಮ ಕಡೆಯಿಂದ.
ತಟ್ಟೆನೇ ಇಲ್ವಲ್ಲಪ್ಪ ಪಾಪು. ಅಲ್ಲ ಕಣ, ಒಂದು ತಟ್ಟೆನೇ ಇಲ್ವಲ್ಲ ಮೇಲೆ ಮುಚ್ಚೋದಕ್ಕೆ. ಇದು ಬೇರೆ ಲಿಡ್ ಕ್ಲೋಸ್ ಆಗ್ತಾ ಇಲ್ಲ. ನೀನು ತಿನ್ನಕ್ಕಲ್ಲಪ್ಪ ಮೇಲೆ ಮುಚ್ಚಕ್ಕೆ. ಫಸ್ಟು ಮೇಲೆ ಮುಚ್ಚಬೇಕು ತಾನೆ. ಇದೊಂದೇ ಒಂದು ತೊಳ್ಕೊಬರೋ. ಇಲ್ಲ ಇಲ್ವಾ ದೋಸೆ ಚೆನ್ನಾಗಿ ಬರಲ್ಲ ಮೇಲೆ ಮುಚ್ಚಿಲ್ಲ ಅಂದರೆ. ಯಾಕೆ ತಿರ್ಗಾಯ್ತಾ ಇತ್ತದು ಆ್ಯಪ್ ಅಂತ ಹೇಳ್ಬಿಟ್ರೆ ಆ್ಯಪ್ ಆಗಲ್ಲ ಅದು, ಗೊತ್ತಾಯ್ತು. ಏ ಬೇಡ ಬೇಡ, ಇವಾಗ ಏನು ಮಾಡಬೇಡ, ಬಿಸಿ ಐತೆ, ಕೈಗೆ ಸುಟ್ಕೊಬಿಟ್ಟೆ ಹೋಗು. ಹೊಟ್ಟೆ ಹಸ್ತಿರೋದಕ್ಕೆ ಇವಾಗ ಊಟದ ಬೆಲೆ ಗೊತ್ತಾಗ್ತದೆ. ಎಷ್ಟು ದಿನ ಊಟ ಬಿಸಾಕಿದ್ಯಾ? ಹಾಂ, ಅದಕ್ಕೆ ಊಟ ಬಿಸಾಕ್ಬಾರ್ದು. ಹೊಟ್ಟೆ ಹಾಕಬೇಕಾ? ಆಯ್ತಲ್ಲೇ ಇಟ್ಟು ಗುಂಡೂರಾಜ್ ಏನ್ ಮಾಡ್ತಾವ್ರೆ? ಇದ್ಬಿಟ್ಟು ನಾ ದೋಸೆ ಸ್ಮೆಲ್ ಬಂದ್ಬಿಟ್ಟೈತೆ. ದೋಸೆ ಇಷ್ಟ ಅಲ್ಲ ಅವನಿಗೆ, ದೋಸೆ ಸ್ಮೆಲ್ ಬಂದ್ಬಿಡುತ್ತೆ. ತಿಂತವಣ ಈ ದೋಸೆ ಪಾಪು ಚೆನ್ನಾಯ್ತು ದೋಸೆ. ಹಾಯ್, ಗುಡ್ ಮಾರ್ನಿಂಗ್ ಎಲ್ರಿಗೂ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಕ್ಚುಲಿ ದಿನ ಬೆಳಗ್ಗೆ ಅಂತೂ ಎದ್ದಿಲ್ಲ, ಸ್ವಲ್ಪ ಲೇಟಾಗಿ ಎದ್ದು ಸ್ನಾನ ಮಾಡಿ 5 ದಿನ ಸ್ನಾನ ಎಲ್ಲ ಮುಗಿಸಿ ಇವಾಗ ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಪೂರ್ವಿಗೆ ತಿಂಡಿ ಏನೂ ಮಾಡಿಕೊಟ್ಟಿರಲಿಲ್ಲ, ಸೊ ನಾನು ಏನೂ ತಿಂದಿಲ್ಲ. ಪೂಜೆ ಮುಗಿಸಿ ತಿನ್ನೋಣ ಅಂತ ಹೇಳ್ಬಿಟ್ಟು ಇಡ್ಲಿ ಇಟ್ಟಿತ್ತು, ಅದನ್ನೇ ದೋಸೆ ಹಿಟ್ಟಾಗಿ ಕನ್ವರ್ಟ್ ಮಾಡಿಬಿಟ್ಟು ಇವಾಗ ನಾವು ದೋಸೆ ಹಾಕ್ತಾಯಿದ್ದೀವಿ. ಸೊ ದೋಸೆಗೆ ಯಾವುದೇ ಚಟ್ನಿ ಗಿಟ್ನಿ ಏನೂ ಇಲ್ಲ. ನೆನ್ನೆ ಕಡಲೆ ಬೀಜದ ಚಟ್ನಿ ಮಾಡಿದ್ದೆ. ಪೂರ್ವಿ ಫ್ರಿಡ್ಜ್ ಗಿಡ ಅಂದರೆ ಇಟ್ಟೇ ಇಲ್ಲ, ವೇಸ್ಟ್ ಆಗಿಬಿಡ್ತು ಎಷ್ಟೊಂದು ಚಟ್ನಿ. ಸೊ ಹೋದ್ರೋಗುತ್ತೆ ಅಂತ ಹೇಳ್ಬಿಟ್ಟು ಇನ್ನೇನು ಮಾಡೋಕ್ಕಾಗಲ್ಲ. ಉಪ್ಪಿನಕಾಯಿ ತುಪ್ಪದಲ್ಲಿ ಪೂರ್ವಿ ದೋಸೆ ತಿಂತಾಯಿದ್ದಾನೆ. ನಾನು ಇವಾಗ ಸದ್ಯಕ್ಕೆ ಏನೂ ತಿನ್ನಲ್ಲ, ಪೂಜೆ ಎಲ್ಲ ಮುಗಿಸಿ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಯದೆಲ್ಲ ಕ್ಲೀನ್ ಮಾಡಿ ಬೇಗ ಪೂಜೆ ಮುಗಿಸೋಣ ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಕೊಳ್ತಾಯಿದ್ದೀನಿ. ಇವತ್ತು ಲಕ್ಷ್ಮೀ ಪೂಜೆ, ಬಟ್ ನಾವು ಲಕ್ಷ್ಮೀ ಪೂಜೆ ಏನು ಮಾಡಲ್ಲ, ಜಸ್ಟ್ ರಾಯರ ಪೂಜೆ ಮಾಡ್ತಾಯಿದ್ವಿ. ಸೊ ಹಾಗೆ ಲಕ್ಷ್ಮೀ ಬಾರಮ್ಮ ಅಂತ ಹೇಳ್ಬಿಟ್ಟು ಪೂಜೆ ಮುಗಿಸ್ಬಿಡೋದು. ಇಬ್ರಿಗೂ ಹೊಡಿತೀನಿ ತೀಟೆ ಮಾಡಿದ್ರೆ. ಇಬ್ಬರು ಸರಿಯಾಗಿದ್ದೀರಾ? ನೀನು ಯಾಕೆ ಹೊಡೆಯೋದು ಅವನಿಗೆ? ಅವನು ಹಂಗೆ ಮಾಡ್ತಾನೆ, ನೀನು ಹಂಗೆ ಮಾಡ್ತಾನೆ. ನೀವಿಬ್ರೇನು ಕಮ್ಮಿಗಿದ್ದೀರಾ ಅಂದ್ಕೊಂಡಿದ್ದೀರಾ? ಇಬ್ಬರು ತೀಟೆಗಳು. ತೀಟೆ ಮಾಡಿದ್ರೆ ನಂಬರ್ 1 ಇದ್ದೀರಾ. ಅವನಿಗೇನೋ ತಲೆಯಲ್ಲಿ ಬುದ್ಧಿ ಇಲ್ಲ, ಅದಕ್ಕೆ ಅವನ್ನ ನಾಯಿ ಮರಿ ಅನ್ನೋದು. ನಿನಗೆ ಬುದ್ಧಿ ಐತೆ ತಾನೆ, ಮನುಷ್ಯ ತಾನೆ ನೀನು. ಅದು ಊಟ ತಿಂದಿದ್ದು ನಿಯತ್ತಾಗಿರ್ತದೆ, ಗೊತ್ತಾಯ್ತಾ? ಮನುಷ್ಯನ ಥರ ಅಲ್ಲ ಅದು.
ಆ್ಯಕ್ಚುಲಿ ಎಲ್ಲ ಹೂವುಗಳು ಇದು ತೊಗೊಳಂತೀನಿ. ಸೊ ಈ ಥರ ತೊಟ್ಕಿತ್ತೋಗ್ಬಿಟ್ಟೈತೆ, ಅದಕ್ಕೆ ಇವಾಗ ಹೂವನ್ನ ಈ ಥರ ಕಟ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ನೇ ತಿಂತಾನೆ. ಎಡೆ ಬೀಳ್ಸ್ಬಿಟ್ಟಿದ್ದಾರಲ್ಲ ಅದನ್ನೇ ತಿಂತಾನೆ. ಇನ್ನೇನೆಲ್ಲ ಗೊದ್ದ ಹತ್ತಿಸ್ ಮಡಗಿದೀಯಾ ಅದಕ್ಕೆ? ಕಸ ಗುಡ್ಸೋಣ ಅನ್ಕೊಂಡೆ ಅಷ್ಟು ಮರ್ತೇ ಹೋಯ್ತು. ಎಲ್ಲಿ ಜ್ಞಾಪನಕ್ಕೆಲ್ಲ ಬರಲ್ಲ. ಇವಾಗ ಈ ಥರ ಕಟ್ಕೊಳ್ಳೋದು ಹೂವನ. ಸೊ ಒಂದು ಎಳೆ ಇದಕ್ಕೆ ಟೇಬಲ್ದು ಒಂದು ಕೈಗೆ ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಎಕ್ಸ್ಟ್ರಾ ಒಂದು ಎಳೆ ತಗೊಬೇಕು, ಕಟ್ಕೊಂಡು ಹೋಗೋದು. ಎಲ್ಲೋ ಹಸು ಬಂದೈತೆ ನೋಡಮ್ಮ ಮೇಯಕ್ಕೆ. ಯಾವುದೋ ನಾಯಿ, ದೊಡ್ಡ ನಾಯಿ ಥರ ಬೊಗಳ್ತವನೆ. ಹಂಗಂದ್ರೆ ಯಾವುದೋ ನಾಯಿ ಅಂದ್ಬಿಟ್ರೆ ಇವತ್ತಿಗೆ 5 ದಿನ ಆಯಿತು ಹೊರಗಡೆನೆ ಹೋಗಿ. ಹೂವು ಇತ್ತು ಫ್ರಿಡ್ಜಲ್ಲಿ ಇಟ್ಟು ಅಷ್ಟೇ ಬಿಡಮ್ಮ. ಹಂಗೆ 2 ಹೂವು ಇಟ್ಟು ಬಿಡು, ಆ ಕಡೆ ಒಂದು ಈ ಕಡೆ ಒಂದು. ಹೊಸ್ಲಿಗೆ ಅಷ್ಟೇ ಹೂವು ಮಾಡಿಡ್ತವನೆ. ನನಗೆ ಎಟ್ಕಾಲ್ವಲ್ಲ ಕೆಳಗಡೆ ಬಗ್ಗೆ ಇಡೋಕ್ಕಾಗಲ್ಲ, ಹಂಗೆ ಇಡ್ತವನೆ. ಸೊ ನೋಡಿ ಈ ಥರ ಬರುತ್ತೆ ಹೂವು. ಯಾಕಂದರೆ ತೊಟ್ಟಿಲ್ದಿರೋ ಹೂವನ್ನ ಈ ಥರ ಕಟ್ಬಿಟ್ಟು ಹಿಂಗೆ ಮುಡ್ಸೋದು ಚೆನ್ನಾಗಿ ಕಾಣಿಸುತ್ತೆ. ಸೊ ನಾನು ಸ್ಟೈಲಿಶ್ ಆಗಿ ಇದನ್ನು ಕಲ್ತ್ಕೊಂಡಿದ್ದೀನಿ. ಆಮೇಲೆ ಸ್ಟೈಲಿಶಾಗಿ ಹೂವು ಕಟ್ಟೋದು ಮತ್ತು ದೇವ್ರಿಗೆ ಶೃಂಗಾರ ಮಾಡಬೇಕು ಅಂದರೆ ಬೇರೆ ಬೇರೆ ರೀತಿಲಿ ಹೂವು ಕಟ್ಟೋದೆಲ್ಲ ಕಲ್ತ್ಕೊಂಡಿದ್ದೀನಿ ನಾನು. ಹೂವು ವ್ಯಾಪಾರ ಮಾಡಿದ್ರು ನಡೆಯುತ್ತೆ ಜೀವನ. ಬಟ್ ಆದರೆ ಮಾರೋದೇ ಕಷ್ಟ ನನಗೆ. ಎಲ್ಲ ಕಡೆ ಹೋಗಿ ತಗೊಂಡೋಗಿ ಮಾರೋದು ಕಷ್ಟ. ಒಂದು ಕಡೆ ಎಲ್ಲ ಇಟ್ಕೋಬೇಕು. ಏ ಗುಂಡ ಸುಮ್ಮನೆ ಇರೋ. ಯಾರು ಸುಮ್ಮನೆ ಕಾರ್ ನೋಡೋಕೆ ಬೊಗಳೋಕಾಯ್ತೈತೆ ಬೊಗಳುತ್ತಾನ. ಏ ಅಲ್ಲೇನೋ ಬಂದಿರ್ಬೇಕಣ್ಣ, ಯಾವ್ದಾದ್ರು ನಾಯಿ ಬಂದಿರ್ಬೇಕು ನೋಡಿ. ಏ ಗುಂಡುರಾಜ್ ಸುಮ್ಮನೆ ಇರಿ. ಅದೇ ಫ್ರೆಂಡು ಬಂದಿದ್ದಕ್ಕೆ ಫ್ರೆಂಡ್ ಮಾಡ್ಕೊಂಡ್ಬಿಟ್ಟು. ಸೊ ನೋಡಿ ಈ ಥರ ಬರ್ತಾ ಇದೆ, ಕಟ್ಕೊಂಡು ಹೋಗ್ತಾ ಇದೆ. ಪೂರ್ವಿ ನೀನು ಓದ್ಗತೀನಿ ತಾನೆ, ಅವನ ಹತ್ರ ಆಟ ಆಡ್ಕೊಂಡು ಕೂತಿದ್ಯಲ್ಲೋ. ನಾಳೆ ಎಕ್ಸಾಮ್ ಐತಿ ತಾನೆ, ಬಾರು ಸುಮ್ಮನೆ ಓದ್ಕೋ ಪೂರ್ವಿ. ಹಾಂ ನಾನು ಹೂವೆಲ್ಲ ಕೇಳಿದ್ದಪ್ಪ, ಓದ್ಕೊ ಬರಪ್ಪ ಅಂತ ಅಂದೆ ಕಣಪ್ಪ. ಹೋಗೋಣಪ್ಪ. ಇದು ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸು ಬಾಯಿ ಹೂವು ಕಟ್ತಾರ. ಉಂಡ ಏನು ತಿಂಡಿ ಮಾಡ್ತೀಯಾ? ಏಯ್ ಬರೀಲಿ ಪೂರ್ವಿ ಬೈಲಿ. ಇಲ್ಲಿ ಹೂವು ಕಟ್ಟ ತೋರಿಸ್ ಬೈಲಿ, ಹೂವು ಕಟ್ಟ ತೋರಿಸು. ಅಯ್ಯೋ ಗುಂಡ ಹೊಡೆದಾಕ್ಬಿಡ್ತೀನಿ ಕೂಡ. ಅವ್ನು ಕಾಲಕ್ಕೆ ಹೋಗಿ ಹಚ್ತೀಯಾ? ಇದನ್ನು ಹಿಂಗೆ ಕಚ್ತಿದ್ಯಾ? ಸರಿ ಕಚ್ತಿದ್ಯಾ, ಯಾಕೆ ಕಟ್ತಿದ್ಯಾ? ನೋಡಿ ಈ ಥರ ಬರುತ್ತೆ. ಪೂರ್ತಿ ತೊಟ್ಟಿಲ್ದಿರೋ ಹೂವನ್ನ ಈ ಥರ ಕಟ್ಬೋದು. ಬಟ್ ತುಂಬ ಚೆನ್ನಾಗೂ ಕಾಣಿಸುತ್ತೆ ಇದು. ಎಷ್ಟೊಂದು ಜನ ತೊಟ್ಟಿಲ್ದಿರೋದು ಹೆಂಗಪ್ಪ ಕಟ್ಟೋದು ಹೇಗೆ ಅಂತ ಕೆಲವೊಬ್ರು ಪೋಣಿಸ್ತಾರೆ. ಸೂಜಿಲೂ ಪೋಣಿಸ್ಬೋದು, ಚೆನ್ನಾಗೂ ಕಾಣಿಸುತ್ತೆ. ಅದ್ರ ಜೊತೆಗೆ ಈ ಥರನೂ ಕಟ್ಟಿದ್ರೆ ಚೆನ್ನಾಗಿರುತ್ತೆ. ಬಟ್ ಏನು ಅಂದರೆ ಈ ಥರ ಟೈಟ್ನೆಸ್ ಮಾಡ್ಕೋಬೇಕು. ಬೇರೆ ಯಾವ್ದಾದ್ರು ಟೇಬಲ್ಲು ಕಾಲಿಗೆ ಈ ಥರ, ಇಲ್ಲಾಂದ್ರೆ ಕಟ್ಟೋಕ್ಕಾಗಲ್ಲ ಹೂವನ್ನು. ಸ್ವಲ್ಪ ಇದೇ ಥರ ಕಟ್ಟಬೇಕಾಗುತ್ತೆ. ಏನು ಕಷ್ಟೊಂದು ಬಗ್ಳ್ತಾವೆ ಗುಂಡ? ಯಾರಿಗೆ ಗೊತ್ತು. ಹೂವು ಹಳೆ ಬಿಸಾಕಿರೋ, ಹಳೆ ಹೂವು ಬಿಸಾಕಿರೋ.
पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे। ಬಟ್ಟೆಲ್ಲ ಒಂದು ಟೊಪ್ಪು ಎಂತೆಲ್ಲ ಹಾಕೊಂಡು ಹಾಂ ರಾಯರು ಯಾವತ್ತೂ ಪೂಜೆ ಮಾಡೋದು ಪ್ರಸಾದನೇ ಕೊಟ್ಟಿಲ್ಲ ಫಸ್ಟ್ ಟೈಮು. ಆ್ಯಕ್ಚುಲಿ ಏನೋ ಒಂದು ಕೆಲಸ ಕೇಳ್ಕೊಂಡಿದ್ದೆ, ಹಾಗಾಗಿ ರೋಜು ಹೂವನೇ ಬಿಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೆ. ಮಧ್ಯದಿಂದ ಅದೇ ಒಂದು ಹೂವು ಬಿದ್ದಿದೆ. ಆಲ್ಮೋಸ್ಟ್ ಯಾವತ್ತೂ ಪೂಜೆ ಮಾಡಬೇಕಾದ್ರೆ ಪೂಜೆ ಮಾಡಾದ್ಮೇಲೆ ಎಷ್ಟೋ ದಿನ ನನಗೆ ಹೂವು ಸಿಕ್ಕಿದೆ. ಬಟ್ ಕೆಲವೊಂದು ಆಗೋದೇ ಇಲ್ಲ ಅನ್ನೋ ಟೈಮಲ್ಲಿ ಲೆಫ್ಟ್ ಸೈಡು ಕೂಡ ಸಿಕ್ಕಿದೆ. ನಾನು ಅದರ ಅನುಭವ ಆಗಿದೆ ನನಗೆ. ಸೊ ಇದೇನೋ ಒಂದು ಕೆಲಸ ಆಯಿತು, ಬೇರೆ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೆ. ಸೊ ಮಧ್ಯದಿಂದನೇ ರೋಜು ಹೂವು ಬಿತ್ತು. ದೋಸೆಗೆ ತುಪ್ಪ ಯಾವುದೇ ಪಲ್ಯ ಆಗಿಲ್ಲ, ಏನೂ ಇಲ್ಲ. ಇವಾಗ ಪೂಜೆ ಮಾಡಿ ಬಂದೆ. ಸೊ ಪೂರಿ ಬಿಟ್ಟಿರೋ ಅಂಥದ್ದು ಇನ್ನೂ ಇಷ್ಟು ಸ್ವಲ್ಪ ತುಪ್ಪ ಇತ್ತು, ಅದನ್ನು ಇವಾಗ ತಿಂದ್ಬಿಟ್ಟು ಪಾತ್ರೆ ಒಂದಷ್ಟಿದ್ದಾವೆ, ಪಾತ್ರೆ ತೊಳಿಬೇಕು. ಅದಾದಮೇಲೆ ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ಏನಾದರೂ ಒಂದು ಸ್ವೀಟ್ ಮಾಡಬೇಕು. ಸೊ ಯಾವತ್ತೂ ನಾನು ಟ್ರೈ ಮಾಡದಿರೋ ಅಂಥ ಒಂದು ಅಕ್ಕಿ ಹಾಕ್ಬಿಟ್ಟು ಪಾಯಸ ರೆಡಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅಕ್ಕಿ ಪಾಯಸ. ಸೊ ಹೇಗಿರುತ್ತೆ ಏನು ಕತೆ ಮುಂದೆ ನೋಡ್ತೀರಲ್ಲ ನೀವು ವಿಡಿಯೋದಲ್ಲಿ. ಇವಾಗ ಇಷ್ಟು ಪಾತ್ರೆಗಳಿದ್ದಾವೆ, ತೊಳಿಬೇಕು. ಸೊ ಅದ್ರ ಜೊತೆಗೆ ಇದನ್ನು ಬೇಯಿಸೋಕೆ ಇಟ್ಟಿದ್ದೀನಿ. ಸೊ ಇವಾಗ ಹಾಲು ಖೀರ್ ಮಾಡೋಣ ಅಂತ ಹೇಳ್ಬಿಟ್ಟು, ಸೊ ನಿಧಾನ ಕುದೀತಾ ಇರಲಿ, ಎಷ್ಟಲ್ಲಿ ಪಾತ್ರೆ ತೊಳ್ಬಿಡೋಣ ಅಂತ. ಆ್ಯಕ್ಚುಲಿ ಅಕ್ಕಿ ಪಾಯಸ ಮಾಡಬೇಕಂತ ಪ್ಲ್ಯಾನಿಂಗ್ ಇದ್ದಿದ್ದು, ಬಟ್ ಅಕ್ಕಿ ಪಾಯಸ ತಿನ್ನಲ್ಲ ನಾನು ಅಂತ ಹೇಳಿದೆ ನಮ್ಮ ಪೂರ್ವಿ. ಹಂಗಾಗಿ ಸರಿ ಹಾಲು ಖೀರ್ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದು. ಸೊ ಬೆಲ್ಲನ ಲಾಸ್ಟಲ್ಲಿ ಕುಟ್ಬಿಟ್ಟು ಹಾಕ್ತಾಯಿದ್ದೀನಿ, ಏನಕ್ಕಂದರೆ ಓಸರಿ ಮಾಡಿದಾಗ ಒಡೆದೋಗ್ಬಿಟ್ಟಿತ್ತು, ಹಾಗಾಗಿ ಈ ಥರ ಮಾಡಿದ್ದು. ಸಪೋಟ ಹಣ್ಣು ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಇವಾಗ ಆಲೂಗಡ್ಡೆ ಪಲ್ಯ ಮತ್ತು ಸಪೋಟ ಹಣ್ಣು ಬೇಕಮ್ಮ ಮಗು, ಸಪೋಟ ಹಣ್ಣು ಬೇಕಾ ಮಗು? ಸ್ಮೆಲ್ ನೋಡ್ಕೊಂಡು ಬಂದೈತೆ, ತಗೊಂಡು ತಿನ್ನು, ತಗೊಂಡೋಗುವ ಬೇಡವಾ, ಕೊಳ್ಳ ಗುಂಡು. ನೀನು ಸಪೋಟ ಅಂದ್ರೆ ಯಾರಿಗೆ ಬೇಕು? ನನಗೆ ಮೊಟ್ಟೆನೋ ಇಲ್ಲ ಅಂದರೆ ನಾನ್ ವೆಜ್ ತಂದಾಕ ಬಿಟ್ಬಿಟ್ಟು ಯಾವುದ್ಯಾವುದೋ ಇದನ್ನು ಕೊಡ್ತೀವಿ. ಯಾರು ತಿಂತಾರೆ ಇದನ್ನು? ನಾನು ಒಳಗಡೆಗೆ ಬಂದರೆ ಸಾಕು ಅವ್ನು ತೀಟೆ ಮಾಡಕ್ಕೆ ಹೋಗ್ತಾನೆ. ಯಾಕೆ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗಲ್ಲ ತಾವು? ಬರೀ ಇಬ್ಬರು ಜಗಳ ಬಿಡ್ಸೋದಾಯ್ತು ನಂದು. ನೀನು ಅಂತಾನೆ, ನೀನು ಅವ್ನಿಗೇನೋ ತೀಟೆ ಮಾಡಿರ್ತೀಯ. ಏನು ನಿನ್ನ ಕಣ್ಣು ಹಿಂಗೆ ಕಾಣಿಸ್ತಾವೆ ಇವತ್ತು? ಊಟ ಇದೇನು ಲೈಟ್ ಥರ ಕಾಣಿಸ್ತಾ ಇದ್ದೀನಿ ಕಣ್ಣು. ತೀಟೆ ಮಾಡ್ರೆ ಹೊರ ಬೀಳ್ತದೆ ನಿನಗೆ. ನಾನು ಈ ಕಡೆಗೆ ಅಡುಗೆ ಮನೆ ಕಡೆ ತಿರ್ಗಂಗಿಲ್ಲ, ಆಗಲೇ ಹೋಗೋನು ಟಾರ್ಚರ್ ಕೊಡ್ತಾನೆ. ಏನು ನೀನು ಓದಿ ಬರಿಬೇಕಾ? ಏನಾದರೂ ಸ್ಕೂಲ್ಗೆ ಹೋಗ್ಬೇಕಾ ನೀನು? ಸ್ಕೂಲ್ಗೆ ಹೋಗ್ಬೇಕಿತ್ತೇನೋ? ಏನು ಸ್ಕೂಲ್ಗೆ ಹೋಗೋ ನನಗೆ ಹೋಯ್ತಾನಲ್ಲಿ ಅವನ ಹತ್ರ ತೀಟೆ ಮಾಡೋಕ್ಕೆ. ಸುಮ್ಮನೆ ಮನೆ ಕಳೆದ್ಬಿಟ್ಟು. ಹೌದು, ನಾನು ಸ್ಕೂಲ್ಗೆ ಹೋಗ್ಬೇಕಿತ್ತು, ಆದರೆ ನೀವು ಕಳಿಸೋದೇ ಇಲ್ವೇ?